ಹೇ, ನಾನು ಸ್ವಲ್ಪ ವರ್ಷ ಮದ್ವೆ ಆಗ್ಬಾರ್ದು ಅಂತಿದ್ದೆ, ನಿಜ. ಆದ್ರೆ ಜೀವನ ಪೂರ್ತಿ ಸಿಂಗಲ್ ಆಗೇ ಇರ್ತೀನಿ ಅಂತಲ್ವಲ್ಲ. ಅಂಡ್ ನೀನು ಯಾವಾಗ್ಲೂ ಜೊತೆಗಿರ್ತೀಯ. ನಿನಗೆ ಇವತ್ತಲ್ಲ ನಾಳೆ ಎಲ್ಲ ಹೇಳ್ತಿದ್ದೆ. ನಿನಗೆ ಹೇಗೋ ಗೊತ್ತಾಗ್ತಿತ್ತು. ಡೋಂಟ್ ವರಿ ಅಂದ ಸಂಗಮ್. ವಿಕ್ರಾಂತ್ ಸಂಗಮ್ಗೆ ಫ್ರೆಂಡ್ಗಿಂತ ಹೆಚ್ಚಾಗಿದ್ದ. ಅದಕ್ಕೆ ಅವನ್ ಕೇಳ್ತಿದ್ದ ಎಲ್ಲ ಪ್ರಶ್ನೆಗಳನ್ನ ಸಮಾಧಾನವಾಗಿ ಕೇಳ್ತಿದ್ದ. ವಿಕ್ರಾಂತ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಅವನು ಇಷ್ಟೆಲ್ಲ ಮಾತಾಡೋಕೆ ಬಿಡ್ತಿರ್ಲಿಲ್ಲ. ಮನೇಲಿ ಸುಮ್ನೆ ಕುತ್ಕೊಂಡು ಕಾಲ ಕಳೀತಾ ಈ ವಿಷಯದ ಬಗ್ಗೆ ಯೋಚನೆ ಮಾಡೋ ಬದಲು ಇವತ್ತಿಂದಾನೇ ಆಫೀಸಿಗೆ ಹೋಗ್ಬೇಕು, ಅದರಿಂದ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತೆ ಅಂತ ಇಂಚರ ಅನ್ಕೊಂಡ್ಲು. ಸಂಗಮ್ ಕೂಡ ಅವನ್ ಮೀಟಿಂಗ್ಸ್ನ ಮಿಸ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಇಂಚರ ಇವತ್ತು ಮಧ್ಯಾಹ್ನದಿಂದಾನೇ ಆಫೀಸ್ಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಲು. ಸಂಗಮ್ನ ಇಷ್ಟು ದೊಡ್ಡ ಮನೇಲಿ ಸೆಕ್ಯೂರಿಟಿ ಟೈಟ್ ಆಗಿತ್ತು. ಆರ್ಯ ಇಲ್ಲಿ ಸೇಫ್ ಆಗಿರ್ತಾನೆ, ಮತ್ತೆ ಅವನ್ ಜೊತೆ ಮಾಲತಿ ಕೂಡ ಇರ್ತಾಳೆ. ಅದು ಅಲ್ದೆ ಆರ್ಯ ಆಗ್ಲೇ ಮಾಲತಿ ಜೊತೆಗೆ ಹೊಂದ್ಕೊಂಡಿರೋದ್ ನೋಡಿ ಇಂಚರಾಗೆ ಸಮಾಧಾನ ಕೂಡ ಆಯ್ತು. ಇದ್ರಿಂದ ಇಂಚರ ಇನ್ಮೇಲೆ ಅವಳ ಕರಿಯರ್ ಬಗ್ಗೆ ಫೋಕಸ್ ಮಾಡ್ಬೋದಾಗಿತ್ತು. ಆರ್ಯ ಮತ್ತೆ ಮಾಲತಿ ಇಬ್ರಿಗೂ ಹೇಳಿ ಇಂಚರ ಆಫೀಸ್ಗೆ ಹೊರಟ್ಲು. ತುಂಬಾ ದಿನಗಳ ನಂತರ ಇಂಚರ ಆರ್ಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಅವಳ ಮನಸ್ಸಲ್ಲಿ ಭಯ, ಗಾಬ್ರಿ ಏನೂ ಇರ್ಲಿಲ್ಲ. ಇಂಚರ ಆಫೀಸ್ ತಲುಪಿದ್ಲು. ಅವಳೀಗ ಸಂಗಮ್ ಚಕ್ರವರ್ತಿ ಹೆಂಡತಿ ಆಗಿದ್ರು ಅವನಿಗೆ ಯಾವುದೇ ಥರ ತೊಂದರೆ ಕೊಡೋಕೆ ಅವಳ ಮನಸ್ಸು ಒಪ್ಲಿಲ್ಲ. ಅವಳ ಕೆಲ್ಸದಲ್ಲೇ ತುಂಬಾ ಪ್ರಾಬ್ಲಮ್ಸ್ ಇದ್ವು. ಅದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನ ಇನ್ನೂ ಜಾಸ್ತಿ ಮಾಡೋಕೆ ಅವಳಿಗೆ ಇಷ್ಟ ಇರ್ಲಿಲ್ಲ. ಆಫೀಸಿಗೆ ಹೋಗಿದ ತಕ್ಷಣ ಅವಳಿಗೆ ಏನೋ ಸರಿ ಇಲ್ಲ ಅನ್ನಿಸ್ತು. ಆಫೀಸ್ನಲ್ಲಿ ಯಾರೂ ಇರ್ಲಿಲ್ಲ. ಇಷ್ಟು ದಿನ ಒಂದ್ ಮೂಲೆಯಿಂದ ಇನ್ನೊಂದು ಮೂಲೆಗೆ ಓಡಾಡ್ತಾ ಬ್ಯುಸಿ ಇದ್ದಿದ್ದ ಆಫೀಸ್ ಇವತ್ತು ಬಿಕೋ ಅಂತಿತ್ತು. ಇವತ್ತು ರಜಾನಾ ಅಂತ ಚೆಕ್ ಮಾಡ್ತಾ HR ಇರೋದನ್ನ ನೋಡಿ ಅವಳಿಗೆ ಇವತ್ತು ವರ್ಕಿಂಗ್ ಅಂತ ಗೊತ್ತಾಯ್ತು. ವರ್ಕಿಂಗ್ ಇದ್ರು ಯಾಕಿಷ್ಟು ಬಿಕೋ ಅಂತಿದೆ ಇವತ್ತು? ಎಲ್ರೂ ಎಲ್ಲಿ ಹೋಗಿದ್ದಾರೆ? ಇಂಚರ ತನ್ನೊಳಗೆ ಕೇಳ್ಕೊಂಡ್ಲು. ಇಂಚರಾಗೆ ಇಲ್ಲೇನ್ ನಡೀತಿದೆ ಅಂತ ಗೊತ್ತಾಗ್ದೆ HR ಹತ್ರ ಮಾತಾಡೋಕ್ ಹೋದ್ಲು. ಇಂಚರ HR ಕ್ಯಾಬಿನ್ ಡೋರ್ನ ನಾಕ್ ಮಾಡಿ ಮೇ ಐ ಅಂತ ಕೇಳ್ತಾ ಒಳಗ್ ಬರೋಕೆ ಪರ್ಮಿಷನ್ ತಗೊಂಡ್ಲು. ಎಸ್ ಇಂಚರ. HR ಅವಳನ್ನ ಕರೆದ್ರು. ಇವತ್ತೇನ್ ನಡೀತಿದೆ? ಎಲ್ರೂ ಎಲ್ ಹೋದ್ರು? ಇವತ್ತು ನನ್ಗೇನೋ ಕೆಲ್ಸ ಇತ್ತು ಅಂತ ಹಾಫ್ ಡೇಗ್ ಬಂದೆ ಅಂತ ಕೇಳ್ತಾ ಇಂಚರ ತುಂಬಾ ಕನ್ಫ್ಯೂಸ್ ಆದ್ಲು. ಆದ್ರೆ ಅವಳ ಮುಂದೆ ಇದ್ದಿದ್ದ HR ಇನ್ನೂ ಕನ್ಫ್ಯೂಸ್ ಆಯ್ತು. ಓಕೆ, ಇಂಚರ ನಿಮ್ಗೆ ಮೇಲ್ ಯಾವುದು ಬಂದಿಲ್ವಾ ಅಂತ HR ಸರ್ಪ್ರೈಸ್ಡ್ ಆಗಿ ಕೇಳಿದ್ರು. ಮೇಲ್? ಯಾವ ಮೇಲ್? ಆಕ್ಚುಲಿ ನಾನ್ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಇಂಚರ ಗಾಬ್ರಿಲಿ ತನ್ನ ಫೋನ್ ತೆಗೆದು ನೋಡಿದ್ಲು. ಅವರು ಯಾವ ಮೇಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ. ತಾನೆಲ್ಲಾದ್ರೂ ಜಾಬ್ ಕಳ್ಕೊಂಡ ಅಂತ ಭಯ ಪಟ್ಲು. ಇಷ್ಟು ದಿನ ಕನ್ಸ್ ಕಟ್ಟಿದ್ದ ಅವಕಾಶ ತಪ್ಪೋಯ್ತು ಅಂತ ಅವಳಿಗೆ ಅನ್ಸೋದಕ್ಕೆ ಶುರುವಾಯ್ತು. ಐ ಗೆಸ್ ನೀವು ಒಂದು ಇಂಪಾರ್ಟೆಂಟ್ ಮೇಲ್ನ ಮಿಸ್ ಮಾಡಿದೀರಾ. ಇಂಚರ, ನೀವು ಜಾಯಿನ್ ಆಗೋ ದಿನಾನೇ ನಿಮ್ಗೆ ಹೇಳಿದ್ವಿ, ನಮ್ ಕಂಪ್ನಿಲಿ ಮಾಸ್ ಲೆವೆಲಲ್ಲಿ ಲೇ ಆಫ್ ಆಗ್ತಿದೆ ಅಂತ. ಯಾವ ರೀತಿ ನಮ್ ಕಂಪ್ನಿ ಲಾಸಲ್ಲಿದೆ ಅಂದ್ರೆ ಈಗ ಹೈಯರ್ ಅಥಾರಿಟೀಸ್ ಎಲ್ಲಾ ಡಿಸಿಷನ್ನೂ ತಗೊಳ್ತಿದ್ದಾರೆ. ಕಂಪ್ನಿಲಿ ಸ್ಟೇಬಲ್ ಆಗಿ ಒಂದು ಟೀಮ್ ಇರೋ ತನಕ ಯಾರು ಆಫೀಸಿಂದ ವರ್ಕ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ತುಂಬಾ ಕ್ಲಿಯರ್ ಆಗಿ HR ಎಕ್ಸ್ಪ್ಲೇನ್ ಮಾಡಿದ್ರು. ಇಂಚರಾಗೆ ಅವಳು ಪಡ್ತಿದ್ದ ಭಯ ನಿಜ ಆಗೋ ಥರ ಕಾಣ್ತಿತ್ತು. ಇಂಚರ ಅವ್ರು ಹೇಳಿದ್ದನ್ನ ಕೇಳಿ ಶಾಕಲ್ಲಿ, ಅಂದ್ರೆ ಏನ್ ಹೇಳ್ತಿದ್ದೀರಾ ಅಂತ ಕೇಳಿದ್ಲು. ಅಂದ್ರೆ ಹೈಯರ್ ಅಥಾರಿಟೀಸ್ ಯಾವ ಎಂಪ್ಲಾಯಿ ಇರ್ಬೇಕು ಮತ್ ಯಾರನ್ನ ಫೈರ್ ಮಾಡಬೇಕು ಅಂತ ಡಿಸೈಡ್ ಆಗೋ ತನಕ ಎಲ್ಲರಿಗೂ ಲೀವ್ ಕೊಟ್ಟಿದ್ದಾರೆ. ಅದು ಎಷ್ಟು ದಿನ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ ಜಾಯ್ನಿಂಗ್ ಕನ್ಫರ್ಮೇಶನ್ ಸಿಗೋ ತನಕ ನೀವು ಮನೇಲೇ ಇರ್ಬೇಕು ಅಂತ ಮತ್ತೆ HR ಅವಳಿಗೆ ಬಂದಿರೋ ಡೈರೆಕ್ಟಿವ್ ಬಗ್ಗೆ ನೀಟಾಗಿ ಹೇಳಿದ್ರು. ವಾಟ್ ಆರ್ ಯು ಸೇಯಿಂಗ್? ಯಾವಾಗ ಕನ್ಫರ್ಮೇಶನ್ ಕೊಡ್ತಾರೆ? ಎಲ್ಲಿ ತನಕ ನಮ್ ಲೀವ್ಸ್ ಇರತ್ತೆ? ಇವೆಲ್ಲ ಹೇಗ್ ಮ್ಯಾನೇಜ್ ಆಗತ್ತೆ? ಅಂಡ್ ಈ ಸಡನ್ ಡಿಸಿಷನ್ ಅಂತ ಕೇಳ್ತಾ ಇಂಚರ ತುಂಬಾ ರೆಸ್ಟ್ಲೆಸ್ ಆಗ್ತಿದ್ಲು. HR ಹೇಳಿದ ಮಾತನ್ನ ಅವಳಿಗೆ ಇನ್ನೂ ನಂಬೋಕಾಗ್ತಿರ್ಲಿಲ್ಲ. ತಾನು ಈ ಜಾಬಲ್ಲಿ ಹೊಸದಾಗಿ ಏನೋ ಶುರು ಮಾಡೋ ಅಷ್ಟ್ರಲ್ಲೇ ಡೋರ್ಸ್ ಕ್ಲೋಸ್ ಆಗತ್ತೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಯಾವುದು ಸಡನ್ ಆಗಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಗೆ ಮುಂಚೆನೆ ಹೇಳಿದ್ವಿ. ಅಂಡ್ ಇದ್ರಲ್ಲಿ ನಮ್ ರೋಲ್ ಏನೂ ಇಲ್ಲ ಇಂಚರ. ಎಲ್ಲ ಹೈಯರ್ ಮ್ಯಾನೇಜ್ಮೆಂಟ್ ತಗೊಳ್ಳೋ ಡಿಸಿಷನ್ಸ್. ನನಗೆ ನಿಮ್ ಕಷ್ಟ ಅರ್ಥ ಆಗತ್ತೆ.
ನೀವು ಮತ್ತೆ ನಿಮ್ ಕೊಲೀಗ್ಸ್ ಜಾಬ್ ಇನ್ಸೆಕ್ಯೂರಿಟಿನ ಫೇಸ್ ಮಾಡ್ತಿದ್ದೀರಾ ಅಂತ ಗೊತ್ತು. ಬಟ್ ಫೈನಲ್ ಲಿಸ್ಟಲ್ಲಿ ನಿಮ್ ಹೆಸರು ಬಂದ್ರೂ ಬರುತ್ತೆ. ವಿ ನೆವರ್ ನೋ. ಅವ್ರು ಕಳ್ಸೋ ಮೇಲ್ಗೆ ವೇಟ್ ಮಾಡಬೇಕು ಅಷ್ಟೆ. ಹೋಪ್ ಫಾರ್ ದಿ ಬೆಸ್ಟ್ ಇಂಚರ ಅಂತ HR ಇಂಚರಾಗೆ ಆದಷ್ಟು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು. ಆದ್ರೆ ಇಂಚರಾಗೆ ಇದನ್ನ ಪ್ರಾಸೆಸ್ ಮಾಡಕ್ ಆಗ್ತಿರ್ಲಿಲ್ಲ. ಅವಳು ಸಂಗಮ್ ಮನೆಗ್ ಬಂದ ತಕ್ಷಣ ಕೆಲ್ಸ ಕಳ್ಕೊಂಡು ಅನ್ಎಂಪ್ಲಾಯ್ಡ್ ಆಗೋಕೆ ಇಷ್ಟ ಇರ್ಲಿಲ್ಲ. ಆಗ್ಲೇ ಸಂಗಮ್ ಅವಳಿಗೆ ತುಂಬಾ ಹೆಲ್ಪ್ ಮಾಡಿದ್ದ. ಮತ್ತೆ ಅವನ ಹತ್ರ ಹಣದ ವಿಷಯಕ್ಕೆ ಹೆಲ್ಪ್ ತಗೊಳ್ಳೋಕೆ ಇವಳಿಗೆ ಮನಸ್ಸು ಒಪ್ತಿರ್ಲಿಲ್ಲ. ಏನಾಯ್ತು ಫ್ರೆಂಡ್, ಯಾಕ್ ತುಂಬಾ ಟೆನ್ಷನ್ನಲ್ಲಿದ್ಯಾ? ಯಾರಾದ್ರೂ ಮತ್ತೆ ನಿನಗ್ ತೊಂದ್ರೆ ಕೊಟ್ರಾ ಅಂತ ಇಂಚರ ಸಪ್ಪಗಿರೋದನ್ನ ನೋಡಿ ಆರ್ಯ ಕೇಳ್ದ. ಆರ್ಯ ಇಂಚರ ಮಂಡಿಯೂರಿ ಕೂತ್ಕೊಂಡ್ಲು. ಆರ್ಯನ್ನೇ ನೋಡ್ತಾ, ನಿನ್ ಫ್ರೆಂಡ್ ಜಾಬ್ ಸ್ವಲ್ಪ ಡೇಂಜರಲ್ಲಿದೆ. ನನ್ಗೆ ತುಂಬಾ ಕಷ್ಟಪಟ್ಟು ಈ ಕೆಲ್ಸ ಸಿಕ್ಕಿತ್ತು. ಆದ್ರೆ ಇದು ಉಳ್ಕೊಳ್ಳುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ನಿನ್ ಫ್ರೆಂಡ್ ನಿನ್ನ ಚೆನ್ನಾಗ್ ನೋಡ್ಕೊಳ್ತೀನೋ ಇಲ್ವೋ ಅನ್ನೋ ಯೋಚನೆ ಶುರುವಾಗಿದೆ ಅಂತ ಇಂಚರ ಅವಳ ಮನ್ಸಿಗೆ ಏನೇನ್ ಬಂತೋ ಎಲ್ಲಾ ಹೇಳಿದ್ಲು. ಆರ್ಯ ಸುಮ್ನೆ ಕೇಳ್ತಾ ನಿಂತಿದ್ದ. ಅವನಿಗೆ ಈ ಸಿಚುವೇಶನ್ನ ಸೀರಿಯಸ್ನೆಸ್ ಅರ್ಥ ಆಗ್ಲಿಲ್ಲ. ಇಂಚರ ಇನ್ಮೇಲೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಅವನಿಗೆ ಈಗ ಕೂಲ್ ಅಂಕಲ್ ಸಿಕ್ಕಿದ್ದಾರೆ ಅನ್ನೋದೇ ಆರ್ಯನ್ ತಲೆಯಲ್ಲಿ ಓಡ್ತಾ ಇತ್ತು. ಆರ್ಯ ಕಾನ್ಫಿಡೆನ್ಸ್ ಅಲ್ಲಿ, ಯಾಕೆ ಯೋಚನೆ ಮಾಡ್ತೀಯಾ? ಕೂಲ್ ಅಂಕಲ್ ಇದಾರಲ್ಲ, ಅವ್ರು ಎಲ್ಲದನ್ನೂ ಸರಿ ಮಾಡ್ತಾರೆ, ಡೋಂಟ್ ವರಿ ಅಂತ ಕಾಮಾಗ್ ಹೇಳ್ದ. ಇಂಚರ ಆರ್ಯನ್ ಮಾತ್ ಕೇಳಿ, ಇನ್ಮೇಲೆ ಸಂಗಮ್ ಅವಳ ಮತ್ತೆ ಆರ್ಯನ್ನ ನೋಡ್ಕೋತಾನೆ, ಇನ್ಮುಂದೆ ಅವಳೇನೂ ಮಾಡೋದು ಬೇಡ ಅಂತ ಆರ್ಯ ಯೋಚನೆ ಮಾಡ್ತಿದ್ದಾನೆ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಸಂಗಮ್ಗೆ ತನ್ನ ಮತ್ತೆ ಆರ್ಯನ್ನ ಅಡಿಷನಲ್ ಹೊರೆ ಬೇಡ ಅಂತ ಇಂಚರ ಯೋಚನೆ ಮಾಡ್ತಿದ್ರೆ, ಆರ್ಯ ಅದ್ರ ವಿರುದ್ಧ ಯೋಚನೆ ಮಾಡ್ತಿದ್ದ. ಆರ್ಯ, ನಾವು ಹಾಗ್ ಮಾಡಕ್ಕಾಗಲ್ಲ. ನಾವು ಇವಾಗ ಅವ್ರ ಮನೇಲಿದ್ದೀವಿ. ಆದ್ರೆ ನಮ್ ಜವಾಬ್ದಾರಿಗಳನ್ನ ನಾವೇ ತಗೋಬೇಕು. ನಾವ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಇದೆಲ್ಲ ಕೂಲ್ ಅಂಕಲ್ಗೆ ಸೇರಿದ್ದು. ಅವ್ರ ಹಾರ್ಡ್ ವರ್ಕಿಂದ ಇವೆಲ್ಲ ಮಾಡಿದ್ದಾರೆ. ನಾವು ಅದನ್ನ ಫ್ರೀ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ನೀನು ನನ್ ರೆಸ್ಪಾನ್ಸಿಬಿಲಿಟಿ. ನಿನಗೇನೇ ಇದ್ರೂ ನಾನ್ ನೋಡ್ಕೊಳ್ತೀನಿ, ಅರ್ಥ ಆಯ್ತಾ ಅಂತ ಇಂಚರ ಹೇಳಿದ್ಲು. ಇಬ್ರು ಒಬ್ರನ್ನೊಬ್ರು ಫ್ರೆಂಡ್ಸ್ ಅಂತ ಕರ್ಕೊಳ್ಳೋದು ಅಷ್ಟೇ ಅಲ್ಲದೆ ಬೆಸ್ಟ್ ಫ್ರೆಂಡ್ಸ್ ತರಾನೇ ಇದ್ರು. ಹೇಗೆ ಆರ್ಯ ಇಂಚರ ಹತ್ರ ಎಲ್ಲ ಹೇಳ್ಕೊಳ್ತಿದ್ನೋ ಅದೇ ತರ ಇಂಚರ ಅವಳ ಮನಸ್ಸಲ್ಲಿ ಏನಿರುತ್ತೋ ಅದನ್ನ ಅವನ ಹತ್ರ ಹೇಳ್ಕೊಳ್ತಿದ್ಲು. ಆರ್ಯ ಇನ್ನೂ ಚಿಕ್ಕೋನಾಗಿದ್ರಿಂದ ಒಂದೊಂದು ವಿಷಯ ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಇವತ್ತು ಕೂಡ ಇಂಚರ ಹೇಳಿದ ಸುಮಾರಷ್ಟು ವಿಷಯ ಅವನಿಗೆ ಅರ್ಥ ಆಗದೆ ಹಾಗೆ ಉಳಿದಿತ್ತು. ಅವನ್ ಕನ್ಫ್ಯೂಸ್ ಆಗಿರೋ ಮುಖಾನ ನೋಡಿ ಇಂಚರಾಗೆ ತಾನ್ ಜಾಸ್ತಿ ಮಾತಾಡ್ದೆ ಅಂತ ಗೊತ್ತಾಯ್ತು. ಅವಳು ಮತ್ತೆ ಆರ್ಯಂಗೆ ಏನೋ ಹೇಳೋಕ್ ಹೋದಾಗ ಅವಳಿಗೆ ಹಿಂದೆಯಿಂದ ಒಂದು ವಾಯ್ಸ್ ಕೇಳಿಸ್ತು. ಓಹೋ, 5 ವರ್ಷದ ಮಗುಗೆ ಹೀಗೆ ಎಕ್ಸ್ಪ್ಲೇನ್ ಮಾಡೋದಾ? ಸಂಗಮ್ ವಾಯ್ಸ್ ಕೇಳಿ ಇಂಚರ ಬೆಚ್ಚ ಬಿದ್ಲು. ಇಂಚರ ಮತ್ತೆ ಆರ್ಯ ಇಬ್ರು ಹಿಂದೆ ತಿರುಗ್ ನೋಡಿದ್ರು. ಸಂಗಮ್ ರೂಮ್ ಡೋರ್ ಹತ್ರ ನಿಂತಿದ್ದ. ಇಂಚರ ಸಂಗಮ್ ಇಷ್ಟೊತ್ತಲ್ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಅದು ಇಷ್ಟು ಬೇಗ. ಅವನ್ ಖಂಡಿತ ತನ್ನ ಮತ್ತೆ ಆರ್ಯನ್ ನಡುವೆ ಆಗಿದ್ ಮಾತುಕತೆನ ಕೇಳಿಸ್ಕೊಂಡಿದ್ದಾನೆ. ಅದಕ್ಕೆ ಈ ತರ ಕಾಮೆಂಟ್ಸ್ ಪಾಸ್ ಮಾಡ್ತಿದ್ದಾನೆ ಅಂತ ಅವಳಿಗೆ ಗೊತ್ತಾಯ್ತು. ಅವಳು ಆರ್ಯನ್ ಹತ್ರ ಮಾತಾಡಿದ ರೀತಿ ಸರಿ ಇಲ್ಲ ಅಂತ ಗೊತ್ತಾಗಿ ಅತ್ತಿತ್ತ ನೋಡೋಕೆ ಶುರು ಮಾಡಿದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.